ಕರ್ನಾಟಕದ ಕುಂಭಮೇಳ, ಈ ಕೊಪ್ಪಳದ ಜಾತ್ರೆ, ಈ ಶುಭ ಸಂದರ್ಭ ತಮ್ಮೆಲ್ಲರ ಮುಂದೆ ಒಂದಿಷ್ಟು ಹೊತ್ತು ಮನೋರಂಜನೆಗಾಗಿ ಒಂದು ನಿಮಿಷ ತಮ್ಮೆಲ್ಲರ ಮುಂದೆ ಒಂದಿಷ್ಟು ಹೊತ್ತು ಮನೋರಂಜನೆಗಾಗಿ ಆ ಸಿದ್ದೇಶ್ವರನ ಸೇವೆ ಮಾಡುವ ಸೌಭಾಗ್ಯ ನಂದು. ಮಧ್ಯೆ ಮಾತಾಡಬೇಡ, ಆ ಭಾಷೆ ಇಲ್ಲಿ ಯಾರ್ಯಾರಿಗೂ ಅರ್ಥ ಆಗಲ್ಲ. ಯಾಕಂದ್ರೆ ಇದು ಭಾರತ. ಯಾವ ರಥ? रथ निन्ने मुगीतु. भारत, भारत में एक कर्नाटक है. क्या क्या? कर्नाटक. नाटक तू कर. अरे भाई मैं नाटक करने के लिए नहीं बोल रहा हूं. कन्नड़ा कन्नड़ा. ओ कन्नड़ा कन्नड़ा ಏನಡ? ಅದು ತಮಿಳಡ ಇಲ್ಲಡ ಬೆಂಗಳೂರು ಕನ್ನಡ. ಬೆಂಗಳೂರು ಕನ್ನಡ ಬೇಡ, ಈ ಊರು ಕನ್ನಡದಲ್ಲೇ ಮಾತಾಡು. ಎಕ್ಕಡ ತಗೋತಾರಷ್ಟೇ ಗಿಟಿ. ಇವಾಗ ಇವರಿಗೆಲ್ರಿಗೂ ಸ್ವಾಗತ ಹೇಳ್ಬೇಕು. ಎಲ್ರಿಗೂ ಸ್ವಾಗತ ಹೇಳ್ಬೇಕು. ಹೇಗೆ ಹೇಳ್ಕೊಡು? ಹೇಳ್ತೀನಿ. ನಿಮಗೆ, ನಿನಗೆ ಸ್ವಾಗತ. ಹಸಿವಾಗತ್ತ? ಹಸಿವಾಗಕ್ಕೆ ಎಲ್ಲರೂ ದಾಸೋಹ ಮುಗಿಸ್ಕೊಂಡೇ ಬಂದಿರ್ತಾರೆ. ಹಸಿವಾಗತ್ತ ಅಲ್ಲಪ್ಪ, ಸುಸ್ವಾಗತ. ಸುಸ್ತಾಗತ್ತ? ಸುಸ್ತಾಗಲ್ಲ, ಚಳಿ ಆಗುತ್ತೆ. ಕಿಟ್ಟಿ ಸರಿಯಾಗಿ ಕೇಳಿಸ್ಕೊ. ನಿಮಗೆ, ನಿನಗೆ ಸ್ವಾಗತ. ಏನು? ಸ್ವಾಗತ. ಗೋತ ಗೋತ ಅಲ್ವೋ, ಗತ ಗತ. ನಿನ್ನ ಅಜ್ಜ ಗತ. ಯಾಕೋ ಕಿಷ್ಟಿ ಎಷ್ಟ್ ಸರ್ತಿ ಹೇಳ್ತೀಯ? ಸರಿಯಾಗಿ ಒಂದೇ ಒಂದ್ಸರ್ತಿ ಸ್ವಾಗತ ಹೇಳು. ಸರಿಯಾಗಿ ಸ್ವಾಗತ. ಬರೇ ಸ್ವಾಗತ, ದರೇ ಸ್ವಾಗತ. ಸ್ವಾಗತ ಸ್ವಾಗತ. ವೆರಿ ಗುಡ್, ನಾಟ್ ಗುಡ್. ಏನಾಯ್ತು? ಯಾರು ಚತ್ತಾಳೆ ತಟ್ಲೇ ಇಲ್ಲ. ಚಪ್ಪಾಳೆ ತಟ್ತಾರಿದು, ಅದಕ್ಕೇನಂತೆ. ಥ್ಯಾಂಕ್ ಯು, ಧನ್ಯವಾದಗಳು ಕಲಾಭಿಮಾನಿಗಳೇ. ಇವನು ಹೇಗೆ ತಮಾಷೆಯಾಗಿ ಮಾತಾಡ್ತಿರ್ತಾನೆ. ಇವನ್ ಪರಿಚಯ ಮಾಡ್ಕೊಡ್ತಾನೆ. ಕಿಟ್ಟಿ, ನೀನ್ ಪರಿಚಯ ಮಾಡ್ಕೊಡ್ಬೇಕು. ನನ್ನ ಹೆಸರು ಕಿಟ್ಟಿ. ವೆರಿ ಗುಡ್. ನನ್ನ ಹೆಸರು ಕೋತಿ. ನಾನ್ ಕೋತಿ ಅಲ್ಲ, ನೀನ್ ಕೋತಿ. ಕರೆಕ್ಟ್. ಏನ್ ಹೇಳು? ನಾನ್ ಕೋತಿ ಅಲ್ಲ, ನೀನ್ ಕೋತಿ. ಕಿಟ್ಟಿ, ನಾನ್ ಕೋತಿ ಅಲ್ಲ, ನಾನ್ ಕೋತಿ ಅಲ್ಲ. ಅಲ್ಲ, ನೀನ್ ಕೋತಿನೇ. ಓಕೆ, ನೀನ್ ಕೋತಿನೇ. ಹೆಂಗ್ ಹೇಳೋದು ಇವನಿಗೆ? ಓಕೆ ಕಿಟ್ಟಿ, ನಾನ್ ಕೋತಿ ಅಂತ ನೀನ್ ಹೇಳ್ಬೇಕು. ಓಕೆ, ನೀನ್ ಕೋತಿ ಅಂತ ನಾನು ಹೇಳ್ತೀನಿ. ಬಟ್ ನಾನು ಏನ್ ಹೇಳ್ತೀನಿ ಅಂತ ರಿಪೀಟ್ ಮಾಡು. ಓಕೆ ಓಕೆ. ನನ್ನ ಹೆಸರು ಕಿಟ್ಟಿ, ನನ್ನ ಹೆಸರು ಕಿಟ್ಟಿ, ನಾನು ಕೋತಿ. ಕರೆಕ್ಟ್. ಇವನು ಕಿಟ್ಟಿ ಯಾಕೋ ಸರಿ ಬರಲ್ಲ. ನನ್ನ ಹೆಸರು ನಾನೇ ಹೇಳ್ತೀನಿ. ಓಕೆ ಓಕೆ. ನನ್ನ ಹೆಸರು ಪ್ರಹ್ಲಾದ್ ಆಚಾರ್ಯ. ಓ, ಹಲ್ಲಿಲ್ಲದ ಆಚಾರ್ಯ. ನನ್ನ ಹೆಸರು ನಾನು ಹೇಳ್ಕೊಡ್ತೀನೋ. ಓಕೆ ಓಕೆ. ನಾನು ವೆಂಟ್ರಿಲಾಕ್ವಿಸ್ಟ್. ಒಂಟಿ ಕುಲಿ. ವೆಂಟ್ರಿಲಾಕ್ವಿಸ್ಟ್ ಅಂದ್ರೆ ವೆನ್ ವೆನ್ ಟ್ರೀ ಟ್ರೀ ಲಾ ಲಾ ಕ್ವಿಸ್ಟ್ ಟ್ವಿಸ್ಟ್. ವೆಂಟ್ರಿಲಾಕ್ವಿಸ್ಟ್, ಒಂಟಿ ಕುಲಿ. ನಿಂಗೆ ಹೇಳಕ್ ಬರಲ್ಲ, ಕನ್ನಡದಲ್ಲಿ ಹೇಳು. ಕನ್ನಡದಲ್ಲಿ ಧ್ವನಿಗಾರುಡಿಗ ಅಂದ್ರೆ ಆಯುರ್ವೇದ ಡಾಕ್ಟ್ರ. ಕಿಟ್ಟಿ, ಧ್ವನಿಗಾರುಡಿ ಅಂದ್ರೆ ಗೊಂಬೆ ಮಾತಾಡ್ಸೋದು. ಯಾವ ಗೊಂಬೆ? ಯಾವ ಗೊಂಬೆ ಬೇಕಾದ್ರೂ ಮಾತಾಡ್ಸ್ತೇನೆ. ನಾಯಿ, ಬೆಕ್ಕು, ಕತ್ತೆ. ಅದ್ರಲ್ಲಿ ನೀನ್ ಯಾವ್ದು? ನಾನ್ ಗೊಂಬೆ ಅಲ್ಲ, ನೀನ್ ಗೊಂಬೆ. ಓಕೆ ಓಕೆ ಓಕೆ. ನಾನ್ ಮಾತಾಡ್ಸ್ತೀನಿ, ಮಾತಾಡ್ಸು. ಅದೇ ಮಾಡ್ತಾ ಇರೋದು ಇವಾಗ. ಓಕೆ ಕಿಟ್ಟಿ, ಇವಾಗ ನಮ್ ಪರಿಚಯ ಮಾಡ್ಕೊಡ್ಬೇಕು. ನೀನ್ ಸ್ಕೂಲ್ಗೆ ಹೋಗ್ತೀಯಾ? ಹೋಗ್ತೀನಿ. ವೆರಿ ಗುಡ್. ಸ್ಕೂಲ್ಗೆ ಹೋಗ್ತಾನೆ. ಯಾವ ಸ್ಕೂಲು? ಇಡ್ಲಿ ಸ್ಕೂಲ್. ಅದು ಇಡ್ಲಿ ಸ್ಕೂಲ್ ಅಲ್ವೋ? ಮತ್ತೆ ಇನ್ನೇನ್ ಚಟ್ನಿ ಸ್ಕೂಲ್? ಅದಕ್ಕೆ ಯಾಕೆ ಇಡ್ಲಿ ಸ್ಕೂಲ್ ಅಂತ ಕರೀತಾರೆ? ಅಲ್ಲಿ ಇಡ್ಲಿ ಕೊಡ್ತಾರೆ, ಅದಕ್ಕೆ. ಅವನಿಗೆ ಹೇಳಕ್ ಬರಲ್ಲ. ಅದು ಮಿಡ್ಲ್ ಸ್ಕೂಲ್ ಅಲ್ಲ, ಇಡ್ಲಿ ಸ್ಕೂಲ್. ಓಕೆ, ಎಷ್ಟನೇ ಕ್ಲಾಸ್ ನೀನು? ಸೆಕೆಂಡ್ ಸ್ಟ್ಯಾಂಡರ್ಡ್. ಓ, 2ನೇ ಕ್ಲಾಸು. ಹೌದು, ಸೆಕೆಂಡ್ ಇಯರ್. ಸೆಕೆಂಡ್ ಸ್ಟ್ಯಾಂಡರ್ಡು ಸೆಕೆಂಡ್ ಇಯರಾ? ಹೌದು, ದಡ್ಡ. ಯಾಕೆ? ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಇಯರ್ ಏನ್ ಮಾಡ್ತೀಯಾ? ಹೈಯರ್ ಸ್ಟಡೀಸ್. ನಂಗೇನೋ ಡೌಟು, ಇವನು ಫೇಲ್ ಆಗಿದ್ದಾನೆ, ಅದಕ್ಕೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ 2ನೇ ವರ್ಷ ಇದ್ದಾನೆ. ಹೋಗಲ್ಲೋ? ಯಾಕೆ? ಟೀಚರ್ 5 ವರ್ಷದಿಂದ ಇದ್ದಾರೆ, ಅವರು ಫೇಲ? ಟೀಚರ್ ಅಲ್ಲೇ ಇರ್ತಾರೆ, ನಾನು ಅಲ್ಲೇ ಇರ್ತೀನಿ. ಸುಮ್ಮನೆ ತಲೆ ಹರಟೆ, ಏನು ಗೊತ್ತಿಲ್ಲ. ಎಕ್ಸಾಮ್ ಅಲ್ಲೆಲ್ಲ ಫೇಲ್ ಆಗಿದ್ದಾನೆ. ಇಲ್ಲ ಅನ್ನ ಏನು ಏನು ಅದೇ ಮಾರ್ಕ್ ಎಷ್ಟು ನಿಂಗೆ? 98. 98. ಹೌದು, ಪರವಾಗಿಲ್ವೇ? ಯಾವ ಸಬ್ಜೆಕ್ಟ್ ಅಲ್ಲಿ? ಎಲ್ಲದರಲ್ಲೂ ಸೇರಿಸಿ. ಅದಕ್ಕೆ ತಾವು 2ನೇ ವರ್ಷ ಒಂದೊಂದಾಗೆ ಕೇಳ್ತೀನಪ್ಪ. ನಿಂಗೆ ಇಂಗ್ಲಿಷ್ ನಲ್ಲಿ ಎಷ್ಟು ಮಾರ್ಕ್ ಸಿಗುತ್ತೆ? 0. ಇಂಗ್ಲಿಷ್ ಅಲ್ಲಿ 0. 0 ಅಂತ ಅಷ್ಟು ಗಟ್ಟಿ ಹೇಳ್ತೀಯಲ್ವೋ? ಇಂಗ್ಲಿಷ್ ಅಲ್ಲಿ 0 ತಗೊಳಕ್ ನಾಚಿಕೆ ಆಗಲ್ವಾ? ಕೊಡಕ್ ಅವ್ರಿಗೆ ನಾಚಿಕೆ ಇಲ್ಲ, ನಂಗೆ ಯಾಕೆ ನಾಚಿಕೆ? ಕಿಟ್ಟಿ, ಆದ್ರೂ ಇಂಗ್ಲಿಷ್ ಅಲ್ಲಿ 0 ತಗೊಂಡಿದ್ಯಲ್ವೋ? ಯಾಕೆ ತಗೊಂಡಿದ್ದೀನಿ ಕೇಳಲೆ? ಸರಿಯಪ್ಪ, ನೀನ್ ಇಂಗ್ಲಿಷ್ ಅಲ್ಲಿ 0 ಯಾಕೆ ತಗೊಂಡಿದ್ಯಾ? ನಾನು ಕನ್ನಡ ಅಭಿಮಾನಿ
ಕಣ. ಓ ಸರಿ ಹೋಯ್ತು, ಕನ್ನಡ ಅಭಿಮಾನಿ ಅಂತೆ, ಅದಕ್ಕೆ ಇಂಗ್ಲಿಷಲ್ಲಿ ಸನ್ನತೆ ಗೊತ್ತಾರ. ನೀನ್ ಹೇಳೋದ್ ಬೇರೆ, ಇವ್ರು ಚಪ್ಪಾಳೆ ತಟ್ಟೋದ್ ಬೇರೆ. ಅವ್ರಿಗೂ ಅಷ್ಟೇ ಬಂದಿದೆ ಅದಕ್ಕೆ. ಇಲ್ಲ ಇಲ್ಲ, ಅವ್ರಿಗೆ ಚೆನ್ನಾಗಿ ಬಂದಿದೆ, ನಿನಗಷ್ಟೇ ಬಂದಿದ್ಯಲ್ಲ ಅಂತ ತಮಾಷೆ ಮಾಡ್ತಿದ್ದಾರೆ ಅಷ್ಟೇ. ಹೌದೇನ್ರಿ? ಇಲ್ಲ ಒಳ್ಳೆಯವರು. ಓಕೆ, ಅಷ್ಟೇ ತಂದಿದ್ದೆ ಅಂತೆ. ಅಲ್ಲೇನಾ? ಸುಮ್ಮನಿರೋ, ಹಂಗೆಲ್ಲ ಹೇಳ್ಬಾರ್ದು. ಕಿಟಿ, ಇವಾಗ ನಿಂಗೆ ಇಂಗ್ಲಿಷ್ನಲ್ಲಿ ನಾನು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀಯಾ? ಕೊಡ್ತೀನಿ. ಗುಡ್. CAT ಅಂದ್ರೆ ಏನು? ಕ್ಯಾಟ್. ಕರೆಕ್ಟು. ಕ್ಯಾಟ್ ಅಂದ್ರೆ ಕತ್ತೆ. ಎಲ್ಲ ನಗ್ತಿದ್ದಾರೆ. ಕ್ಯಾಟ್ ಅಂದ್ರೆ ಬೆಕ್ಕು ಕಣೋ. ನಂಗೆ ಗೊತ್ತಿತ್ತು, ಮತ್ತೆ ಯಾಕೆ ಹೇಳಲಿಲ್ಲ? ನಿಂಗೆ ಗೊತ್ತಿದ್ಯಾ ನೋಡಕ್ಕೆ? ನನಗೆ ಗೊತ್ತು, ನೀನ್ ಹೇಳು. ಬೆಕ್ಕು ಹ್ಯಾಕ್ ಹೋಗುತ್ತೆ? ಗುಡ್. DOG ನಾಯಿ. ನಾಯಿ. ನಾಯಿ ಹ್ಯಾಕ್ ಹೋಗುತ್ತೆ? ನಿನ್ನಂಗೆ ಸರಿಯಾಗಿ ತೋರಿಸು. ನಾಯಿ ಹ್ಯಾಕ್ ಹೋಗುತ್ತೆ? ಇದೇನು ಕುತ್ತಿಗೆ ಹಿಡ್ಕೊಂಡಿದೆ? ಅದ್ ಯಾವ ಊರ್ ನಾಯಿ ಹೀಕ್ ಹೋಗೋದು? ಕೊಪ್ಪಳದ ನಾಯಿ. ಕೊಪ್ಪಳದ ನಾಯ? ಅದ್ಯಾಕೋ ಹಾಕೋಗುತ್ತೆ? ನಂಗೇನ್ ಗೊತ್ತು? ಸರಿ, ನನ್ ಗೊತ್ತಿಲ್ಲ. ಬೆಂಗಳೂರು ನಾಯಿ ಹ್ಯಾಕ್ ಹೋಗುತ್ತೆ ತೋರ್ಸು. ಎಲ್ಲಿದು? ಬೆಂಗಳೂರಿದ್ದು. ಸೌಂಡೇ ಕೇಳ್ಸಲ್ಲ. ಅದ್ ಕೇಳ್ಸಲ್ಲ. ಅದ್ಯಾಕೋ ಕೇಳ್ಸಲ್ಲ? ಬೆಂಗಳೂರು ದೂರ ಇದೆ, ಇಲ್ಲಂಗ್ ಕೇಳ್ಸತ್ತೆ. ಕಿಟ್ಟಿ, ಅದ್ ಬೇಡ. ಇನ್ನು ಸಿಂಪಲ್ ಆಗಿ ಕೇಳ್ತೀನಿ. ಮಾಡುತ್ತಾನೆ, ಇದನ್ನ ಇಂಗ್ಲಿಷ್ ನಲ್ಲಿ ಹೆಂಗ್ ಹೇಳೋದು? ಡನ್. ಅದ್ ಮಾಡಿದನು ಅಲ್ಲ, ನಾಡುತ್ತಾನೆ. ಹಾಗಾದ್ರೆ ಮಾಡಿದನು ಹೇಗೆ ಹೇಳೋದು? ಡನ್ ಡನ್. ಡನ್ ಡಣ್ಣ. ಚೆನ್ನಾಗಿದೆ. ಸರಿ, ಮಾಡುತ್ತಾ ಇದ್ದನು ಹೇಳು. ಡನ್ ಡಣ ಡನ್ ಡನ್. ನಿನಗ್ ಮೈನಸ್ ಕೊಡ್ಬೇಕಾಗಿತ್ತು. ನಿಂಗ್ ಗೊತ್ತಾ ಇಂಗ್ಲಿಷ್? ನಂಗೆ ಚೆನ್ನಾಗಿ ಗೊತ್ತು. ವಾಟ್ ಅಂದ್ರೆ ಏನು? ವಾಟ್. ವಾಟ್ ಅಂದ್ರೆ ಏನು ಅಂತ. ಅದೇ ಏನು ಅಂತ. ವಾಟ್ ಶಬ್ದದ ಅರ್ಥ ಏನು ಅಂತ. ಅದೇ ಅರ್ಥ ಏನು ಅಂತ. ಯಾವನ್ರಿ ಇವನು? ಸರಿ, ಅದ್ ಬೇಡ, ಬೇರೆ ಕೇಳು. ಐ ಡೋಂಟ್ ನೋ ಅಂದ್ರೆ ಏನು? ನಂಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ ಏನೋ ದಡ್ಡ. ಐ ಡೋಂಟ್ ನೋ ಶಬ್ದದ ಅರ್ಥ ನಂಗೆ ಗೊತ್ತಿಲ್ಲ, ಅದೇ ಅರ್ಥ ನಿಂಗೆ ಗೊತ್ತಿಲ್ಲ. ಇನ್ನೇನು ಗೊತ್ತು ನಣ್ಣು? ಯಾಕೋ ಸರಿ ಬರಲ್ಲ. ಕಿಟಿ, ಇಂಗ್ಲಿಷ್ ಬೇಡ, ನಂಗೂ ಬೇಡ, ನಿಂಗೂ ಬೇಡ. ಓಕೆ ಓಕೆ, ಕನ್ನಡ. ಕನ್ನಡ. ಕನ್ನಡದಲ್ಲಿ ಒಂದು ಶಬ್ದ ಹೇಳ್ತೀನಿ. ಓಕೆ, ಅದ್ರ ವಿರೋಧ ಪದ ಹೇಳ್ಬೇಕು. ಹೇಳ್ತೀನಿ. ಲಕ್ಷಣ. ಇದ್ರ ವಿರೋಧ ಪದ ಏನು? ಗೊತ್ತಿಲ್ಲ. ವಿರೋಧ ಪದ ತುಂಬಾ ಸುಲಭ. ಅವ ಹಿಂಗೇನಾದ್ರೂ ಸೇರಿಸ್ಬಿಟ್ರೆ ವಿರೋಧ ಆಗ್ಬಿಡುತ್ತೆ. ಓಕೆ, ಗೊತ್ತಾಯ್ತು. ಲಕ್ಷಣ, ಅವಲಕ್ಷಣ. ಅವಲಕ್ಷಣ. ಗುಡ್. ಇನ್ನೊಂದು ಕೇಳ್ತೀನಿ, ಇಂಗ್ಲಿಷ್ ನಲ್ಲೇ ಕೇಳು. ಇಂಗ್ಲಿಷಾ? ಓಕೆ. ಲಕ್ಕಿ, ಅವಲಕ್ಕಿ. ಇಂಗ್ಲಿಷ್ಗೂ ಕಿಟಿ ಅದ್ ಬೇಡ. ಕನ್ನಡದಲ್ಲಿ 3 ಲಿಂಗಗಳಿದ್ದಾವೆ. ಕರೆಕ್ಟ್. ಯಾವ್ದೆಲ್ಲ? ನಾಗಲಿಂಗ, ಸಿದ್ಲಿಂಗ. ಕಿಟಿ ಪ್ಲೀಸ್. ಪುಲ್ಲಿಂಗ, ಸ್ತ್ರೀಲಿಂಗ. ಗೊತ್ತಾಯ್ತು ಗೊತ್ತಾಯ್ತು. ಓಕೆ ಸರಿ, ಹಾಗಾದ್ರೆ ಹೇಳು. ಯಾವುದು? ನಾನು ಪುಲ್ಲಿಂಗ. ಕರೆಕ್ಟ್. ಇವನ್ ಪುಲ್ಲಿಂಗ, ಆ ಹುಡುಗಿ ಸ್ತ್ರೀಲಿಂಗ. ಹಾಯ್. ಕರೆಕ್ಟ್. ಹುಡುಗಿ ಸ್ತ್ರೀಲಿಂಗ, ನೀನು ನಪುಂಸಕಲಿಂಗ. ಲೋ, ಇಷ್ಟೊಂದು ಲಕ್ಷ ಜನ ಸೇರಿದ್ದಾರೆ, ಅಷ್ಟ್ ಲಕ್ಷ ಜನದ ಮುಂದ್ ಮರ್ಯಾದೆ ತೆಗಿತಿಯಲ್ಲೋ. ನಿಂಗೆ ಮರ್ಯಾದೆ ಇದೆಯೇನು? ಮರ್ಯಾದೆ ಇರೋದಕ್ಕೆ ನಾನು ನೋಡು, ಪ್ಯಾಂಟು ಶರ್ಟು ಎಲ್ಲ ಹಾಕೊಂಡು ಬಂದಿದ್ದೀನಿ. ನಿಂತರ ಬಂದಿಲ್ಲ. ನಂತರ ಅಂದ್ರೆ ನೋಡ್ಕೊ, ನಿನ್ ಚಡ್ಡಿನೂ ಹಾಕೊಂಡಿಲ್ಲ. ಏನ್ ನೋಡ್ತಿದ್ಯಾ? ಏನಾಯ್ತು? ನನ್ ಚಡ್ಡಿ ನೀನ್ ಯಾಕೆ ಹಾಕೊಂಡಿದ್ದು? ಬಿಟ್ರೆ ನಾನು ಹೋಗ್ಬಿಡ್ತೀನಪ್ಪ. ಈ ತರ ಮರ್ಯಾದೆ ತೆಗಿಬಾರ್ದು ನೀನು. ಹಾಯ್. ಯಾರು? ನೀನ್ ಹೋದ್ರೆ ನಾನು ಅವ್ರ ಜೊತೆ ಹೋಗ್ತೀನಿ. ಕಿಟ್ಟಿ ಅವ್ರು ನಿಂಗೆ ಗೊತ್ತಾ? ಚೆನ್ನಾಗ್ ಗೊತ್ತು. ಈಗ ಅದು ಆಮೇಲೆ ನೋಡ್ಕೊಂಡು. ಈ ಕಿಟ್ಟಿ ಪ್ಲೀಸ್, ಹಂಗೆಲ್ಲ ಹೇಳ್ಬಾರ್ದು, ಸರಿಯಾಗಿ ಹೇಳ್ಬೇಕು. ಓಕೆ ಓಕೆ, ಹೇಳ್ತೀನಿ. ಓಕೆ, ಇವಾಗ ನನ್ ಕನ್ನಡನೇ ಬೇಡಪ್ಪ. ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅಜಾರ್ ಹೇಳ್ತಿದ್ರು. ಲಕ್ಷಾಂತರ ಜನ ಇದ್ದಾರೆ ಅಂತ. ಅದೆಷ್ಟು ಜನ ಅಂತ ನಿಂಗೆ ಕರೆಕ್ಟಾಗಿ ಲೆಕ್ಕ ಮಾಡಿ ಹೇಳಕ್ಕಾಗತ್ತಾ? ಹೇಳ್ತೀನಿ, ಬೇಗ ಬೇಗ ಹೇಳು. ಎಣ್ಸು. ಎಷ್ಟು ಜನ ಇದ್ದಾರೆ? ಎಣಿಸ್ತಿದ್ದೀನಿ ತಾಳು. ಏನ್ 7 ತಿಂಗಳಿಗೆ ಕೊಟ್ಟಿದ್ದಾನೆ? ಬೇಗ ಎಣ್ಸು. 8,244. 8,244. ಅಷ್ಟು ಬೇಗ ಎಣಿಸ್ಬಿಟ್ಟಿ. ಅದ್ ಹೆಂಗ್ ಎಣಿಸಿದ್ದೆ ಅಷ್ಟು ಬೇಗ ಕರೆಕ್ಟ್ ಆಗಿ? ಎಲ್ರ ಕೈ ಕೂಡ್ಸಿ, ಕಾಲ್ ಕೂಡ್ಸಿ 4ರಿಂದ ದಾಟ್ಸಿ. ಸುಮ್ನೆ ತಲೆ ಎಣಿಸಿದ್ರೆ ಆಗಲ್ವೇನೋ? ಆಗಲ್ಲ. ಯಾಕೆ ಆಗಲ್ಲ? ಲೆಕ್ಕ ಸಿಗಲ್ಲ. ತಲೆ ಎಣಿಸಿದ್ರೆ ಯಾಕೋ ಲೆಕ್ಕ ಸಿಗಲ್ಲ? ಕೆಲವರಿಗೆ ತಲೆನೇ ಇರಲ್ಲ. ಅಧಿಕ ಪ್ರಸಂಗಿ. ಇಲ್ಲಿ ಯಾರಿಗೆ ತಲೆ ಇಲ್ಲ ತೋರಿಸಿ ನೋಡೋಣ. ನಗನೇ ನಿಂಗೆ ಇಲ್ಲ. ಮತ್ತೆ ನಾನು ನೋಡಕ್ಕೆ ಕಿಟ್ಟಿ, ನೀನ್ ಹಿಂಗೆ ಮಾತಾಡಿದ್ರೆ ನಾನು ತಲೆ ಮೇಲೆ ಹೊಡಿತೀಯ. ಮಲ್ಕೋತೀನಿ. ಮಲ್ಕೋಬೇಡ, ಹೇಳು. ಮಲ್ಕೋತೀನಿ. ನೀನ್ ಮಲ್ಕೊಂಡ್ರೆ ಇವರೆಲ್ಲ ಸರಿ ನಂಗೆ ಹೊಡಿತಾರೆ. ಹೌದಾ? ಹೊಡಿತೀರಾ? ಹೊಡಿರಿ, ಕಲ್ ತಗೊಂಡು ಹೊಡಿರಿ. ಸದ್ಯ ಅಲ್ಲಿ ಕಲ್ಲೇ ಇಲ್ಲ, ಛತ್ರಿ ತಗೊಂಡು ಹೊಡಿರಿ. ಕಿಟ್ಟಿ, ನಿಂಗೆ ನನ್ ಕಂಡ್ರೆ ಇಷ್ಟ ಇಲ್ವೇನೋ? ಇದೆ. ಐ ಲವ್ ಯು.
ಹಾಗಾದ್ರೆ ನಿಂಗೆ ನನ್ಕಂಡ್ರೆ ಇಷ್ಟನಾ? ಹೌದು, ಹೇಳಿದ್ನಲ್ಲ ಐ ಲವ್ ಯು. ಸಾಕು ಬಿಡು, ನಿಂಗೆ ನನ್ಕಂಡ್ರೆ ಎಷ್ಟು ಇಷ್ಟ? ತುಂಬಾ ಇಷ್ಟ. ತೋರ್ಸೋದೇನ್ ಬೇಡ, ಹೇಳಿದ್ರೆ ಸಾಕು. ನಾನು ಸತ್ತೋದ್ರೆ ಏನ್ ಮಾಡ್ತೀಯಾ? ಅಳ್ತೀನಿ. ನಿಜವಾಗ್ಲು ನಿಜವಾಗ್ಲು. ಹೇಗಳ್ತೀಯ ತೋರ್ಸು ನೋಡೋಣ, ಹೇಗ್ ಸಾಯ್ತೀಯ ತೋರ್ಸು ನೋಡೋಣ. ಯಾವನ್ರಿ ಇವನು ಕಿಟ್ಟಿ? ಅಲ್ಲ, ಸಾಯೋದಂಗೆಲ್ಲ ತೋರ್ಸಕ್ಕಾಗುತ್ತೇನೋ, ಅಳೋದಂಗೆಲ್ಲ ತೋರ್ಸಕ್ಕಾಗುತ್ತೇನೋ? ಸರಿ ಅಲ್ಬೇಡ, ಸರಿ ಸಾಯ್ಬೇಡ. ನೀನ್ ಸಾಯಿದ್ರೆ ಸಾಯೋರು ಯಾರು? ನೀನ್ ಅಳೋದ್ರೆ ಅಳೋರು ಯಾರು? ನೀನ್ ಹಿಂಗೆ ಮಾತಾಡ್ತಿದ್ರೆ ನೀನ್ ಇಲ್ಲೇ ಜಾತ್ರೆ ಮಧ್ಯೆ ಬಿಟ್ಟು ನಾನು ಓಡೋಗ್ತೀನಿ, ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ. ನಾನು ಓಡೋದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀಯಾ? ಹೌದು. ಏನಂತ ಕೊಡ್ತೀಯಪ್ಪ? ನೀ ಹೇಗೆ ಇರು, ನೀ ಹೇಗೆ ಇರು, ಎಲ್ಲೇ ಇರು, ಎಲ್ಲೇ ಇರು, ಅಲ್ಲೇ ಇರು. ಒಂದ್ ಸ್ವಲ್ಪನೂ ಬೇಜಾರಿಲ್ಲ ರೀ ಇವನ್ಗೆ. ಬೇಜಾರಾಗತ್ತೆ, ನಾನು ಓಡೋದ್ರೆ ಬೇಜಾರಾಗುತ್ತಾ? ಹೌದು. ಬೇಜಾರಾದ್ರೆ ಏನ್ ಮಾಡ್ತೀಯಾ? ಊಟದಿಡ್ತೀನಿ. ಊಟನೇ ಬಿಟ್ಬಿಡ್ತೀಯಾ? ಹೌದು. ಅಯ್ಯೋ ಪಾಪನೇ, ಆಮೇಲೆ ಏನ್ ಮಾಡ್ತೀಯೋ? ಇಲ್ಲೇ ಅಜ್ಜ ರೊಟ್ಟಿ ಕೊಡ್ತಾರೆ, ತಿನ್ಕೊಂಡಿರ್ತೀನಿ. ಇವನ್ ಕಿಟ್ಟಿ, ಅಲ್ಲಿ ಎಲ್ಲ ಇಷ್ಟೊಂದು ತಲೆ ಹರಟೆ ಮಾತಾಡ್ತೀಯಲ್ಲ. ನಿನಗೇನು ಬರಲ್ಲ, ಕನ್ನಡ ಬರಲ್ಲ, ಇಂಗ್ಲಿಷ್ ಬರಲ್ಲ, ಲೆಕ್ಕ ಬರಲ್ಲ. ಬರುತ್ತೆ ಏನು ಕಕ್ಕ? ಥೂ, ನಾನು ಲೆಕ್ಕ, ಗಣಿತ 4ರಲ್ಲಿ 2 ಹೋದ್ರೆ ಎಷ್ಟು? 0. ತಲೆ ಎಲ್ಲ ನಗ್ತಾರೆ. 4ರಲ್ಲಿ 2 ಹೋದ್ರೆ 0 ಅಲ್ಲ, 4ರಲ್ಲಿ 2 ಹೋದ್ರೆ 2 ಅಲ್ಲ 0. ಈಗ ನಾನು ನಿಂಗೆ 4 ಚಾಕ್ಲೇಟ್ ಕೊಡ್ತೀನಿ, ಎಲ್ಲಿ ಕೊಡ್ಲಿಲ್ಲ? ಕೊಡ್ತೀನಿ ಅಂತ ಹಿಡ್ಕೋ, ಕೊಡದೆ ಹಿಡ್ಕೊಳ್ಳೋದಂಗೆ. ಕೊಡ್ತೀನಿ ಅಂತ ಆಲೋಚನೆ ಮಾಡು. ಓಕೆ ಓಕೆ, ಅದರಲ್ಲಿ ನಾನು 2 ವಾಪಸ್ ತಗೋತೀನಿ, ನಾನು ಕೊಡಲ್ಲ. ನಾನು ತಗೋತೀನಿ, ನಾನು ಕೊಡಲ್ಲ. ಸರಿ, 2 ನೀನ್ ತಿಂತೀಯ? ಓಕೆ ತಿಂತೀನಿ. ಇನ್ನೆಷ್ಟಿದೆ? 0. ಇನ್ನೆರಡು ಚಾಕ್ಲೇಟ್ ಎಲ್ಲೋಯ್ತು? ನಿನ್ ಕೊಟ್ಟಿದ್ದೆ ತಾನೆ ಇರಕ್ಕೆ. ಏನ್ ಗಿಟ್ಟಿ ಇಷ್ಟೊಂದು ತಲೆ ಅಷ್ಟೇ ಮಾತಾಡ್ತೀಯಲ್ಲ? ನನ್ನ ಹತ್ರ ಬರೋದ್ಕಿಂತ ಮುಂಚೆ ನೀನ್ ಯಾರ ಜೊತೆ ಇದ್ದೆ? ಗಾಂಧೀಜಿ ಜೊತೆ, ಮಹಾತ್ಮ ಗಾಂಧಿ ಜೊತೆ ಇದ್ಯಾ? ಇನ್ನೇನ್ ತುಜಾ ಗಾಂಧಿ ಜೊತೆ ಇರ್ತಾರ? ಯಬ್ಬ ಪುಣ್ಯಾತ್ಮ, ಎಲ್ಲಿ ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ ಇವ್ನಿಗೆ. ಓಕೆ ಕಿಟ್ಟಿ, ಸರಿ, ನೀನ್ ಮಹಾತ್ಮ ಗಾಂಧೀಜಿ ಜೊತೆ ಇದ್ದೆ, ಕರೆಕ್ಟ್. ಅವ್ರ ಜೊತೆ ನಿಂಗೇನ್ ಕೆಲ್ಸ? ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು. ಕಣ್ಣು ಮುಚ್ಕೊಂಡು ಗೊತ್ತಾಯ್ತು. ಗಾಂಧೀಜಿ ಜೊತೆ 3 ಕೋತಿ ಮರಿ ಇತ್ತಂತೆ, ಒಂದ್ ಕಿವಿ ಮುಚ್ಕೊಂಡು, ಬಾಯಿ ಮುಚ್ಕೊಂಡು. ಸೊ ನೀನ್ ಕಣ್ಣು ಮುಚ್ಕೊಂಡಿದ್ಯಾ, ಕರೆಕ್ಟ್, ವೆರಿ ಗುಡ್. ಸೊ ಗಾಂಧೀಜಿ ಬಗ್ಗೆ ಇವ್ನು ತಿಳ್ಕೊಂಡಿದ್ದಾನೆ, ಕರೆಕ್ಟ್. ಗಾಂಧೀಜಿನ ತುಂಬಾ ಹತ್ರದಿಂದ ನೋಡಿದಾನೆ, ಇಲ್ಲ ನೋಡಿಲ್ಲ. ಅವ್ರ ಜೊತೆಗೆ ಇದೆಯಲ್ಲೋ, ಕಣ್ಣು ಮುಚ್ಕೊಂಡಿದ್ನಲ್ಲ. ಅದು ಸರಿನೇ. ಸೊ ನಿಂಗೆ ಅವ್ರ ಬಗ್ಗೆ ಏನ್ ಗೊತ್ತು? ಎಲ್ಲ ಗೊತ್ತು. ಹೇಳು, ಏನ್ ಗೊತ್ತು ಅದು ಹೇಳು. ಏನ್ ಬೇಕೋ ಅದು ಕೇಳು. ಸಿಂಪಲ್ ಆಗಿ ಕೇಳ್ತೀನಿ. ಗಾಂಧೀಜಿ ಯಾವಾಗ ಹೊರಡ್ತಾರೆ? ಬೆಳಿಗ್ಗೆ 7 ಗಂಟೆಗೆ. ಯಾವ ದಿನ? ರಜಾ ದಿನ. ಅದೇ ಯಾವಾಗ ಬರುತ್ತೆ? ಗಾಂಧಿ ಜಯಂತಿ. ಅಯ್ಯೋ, ಅಕ್ಟೋಬರ್ 2 ಅಂತ ಹೇಳಕ್ ಬರಲ್ಲ. ಅದೇ ನಾನು ಹೇಳ್ತಾ ಇದ್ನಲ್ಲ. ಸರಿ, ಅದ್ ಬೇಡ, ಬೇರೆ. ಮಹಾತ್ಮ ಗಾಂಧೀಜಿ ಎಲ್ಲಿ ಹುಟ್ಟಿದ್ರು? ಮನೆಯಲ್ಲಿ. ಅಯ್ಯೋ, ಅವ್ರ ಮನೆ ಎಲ್ಲಿದೆ? ನನ್ನ ಮನೆ ಹತ್ರ. ನಿಮ್ಮನೆ ಎಲ್ಲಿದೆ? ಅವ್ರ ಮನೆ ಹತ್ರ. ಇರು 1 ನಿಮಿಷ, ನಿಮ್ಮಿಬ್ರು ಮನೆ ಎಲ್ಲಿದೆ? ಹತ್ರ. ಯಾವ ಕಿಟ್ಟಿ, ಈಗ ಅದ್ ಬೇಡ. ಮಹಾತ್ಮ ಗಾಂಧೀಜಿ ನಮ್ಗೆಲ್ರಿಗೂ ಏನೋ ಕೊಡ್ಸಿದ್ದಾರೆ, ಕರೆಕ್ಟ್, ಕೊಡ್ಸಿದ್ದಾರೆ. ಅದ್ ಗೊತ್ತು ತಾನೆ? ಗೊತ್ತು. ಹೇಳು, ಮಹಾತ್ಮ ಗಾಂಧೀಜಿ ನಮ್ಗೇನ್ ಕೊಡ್ಸಿದ್ದಾರೆ? ಒಂದಿನ ರಜೆ. ರಜೆ ಅಲ್ಲ, ಬೇರೆ ಹೇಳ್ತೀನಿ. ಓಕೆ, ಮಹಾತ್ಮ ಗಾಂಧೀಜಿ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ, ಕರೆಕ್ಟ್. ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ, ಕರೆಕ್ಟ್. ಮಹಾತ್ಮ ಗಾಂಧೀಜಿ ಮಾಡಿರೋ ದೊಡ್ಡ ಸಾಧನೆ ಯಾವುದು? 12 ವರ್ಷಕ್ಕೆ ಮದುವೆ ಆಗಿರೋದು. ಲೇ ಅದ್ ಸಾಧನೆನೇನೋ? ನಿಂಗಾಗುತ್ತೇನೋ? ನಂಗಾಗಲ್ಲ, ನೀನೇ ಮಾಡ್ಕೋ. ಹುಡುಗಿ ಹುಡ್ಕೊಡು. ಹುಡುಗಿನ? ಎಷ್ಟು ವರ್ಷದ ಹುಡುಗಿ ಬೇಕು ನಿಂಗೆ? 12 ವರ್ಷದ್ದು. ಇಲ್ಲಿ 12 ವರ್ಷದ ಹುಡುಗಿ ಯಾರು ಬಂದಿಲ್ಲ ಜಾತ್ರೆಗೆ. 6 ವರ್ಷದ 2 ಇದ್ರು ನಡೀತದೆ. ಕಿಟ್ಟಿ ನಡೀತದೆ, ನಮ್ಮನ್ನು ನಟ್ಟಿಸ್ಕೊಂಡು ಹೋಗ್ತಾರೆ. ಈಗ ಕಿಟ್ಟಿ ಅದು ಯಾವುದು ಬೇಡ. ಮಹಾತ್ಮ ಗಾಂಧೀಜಿ ನಮ್ಗೇನ್ ಸಂದೇಶ ಕೊಟ್ಟಿದ್ದಾರೆ ಅದನ್ನಾದ್ರೂ ಹೇಳು. ಮದ್ಯಪಾನ ಮಾಡಬಾರ್ದು, ಕರೆಕ್ಟ್. ಇದೊಂದು ಸರಿಯಾಗಿ ಹೇಳಿದ್ಯಾ. ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ ಮದ್ಯಪಾನ ಮಾಡಬಾರ್ದು, ಸೈಡಲ್ಲೂ ಕುಡಿಬೇಕು. ಅಪ್ಪ ಪುಣ್ಯಾತ್ಮ, ಏನ್ ಅನ್ಕೊಂಡ್ಬಿಡ್ತಾರೆ, ಮದ್ಯಪಾನ ಅಂದ್ರೆ ಮದ್ಯದಲ್ಲಿ ಕುಡಿಯೋದು, ಸೈಡಲ್ಲಿ ಕುಡಿಯೋದು ಅಲ್ಲ. ಮತ್ತೆ ಮದ್ಯ ಅಂದ್ರೆ ಹೆಂಡ, ಸಾರಾಯಿ, ವಿಸ್ಕಿ ಇದೆಲ್ಲ ಕುಡಿಬಾರ್ದು. ಯಾಕಂದ್ರೆ ಅದು ಸ್ಲೋ ಪಾಯ್ಸನ್. ಅಂದ್ರೆ ಹೆಂಗ್ ಹೇಳೋದು ಇವನಿಗೆ? ಸ್ಲೋ ಪಾಯ್ಸನ್ ಅಂದ್ರೆ ಅದನ್ನ ಕುಡಿದ್ರೆ ಮನುಷ್ಯ ನಿಧಾನಕ್ಕೆ ಸಾಯ್ತಾನೆ. ಯಾರ್ಗ ಅರ್ಜೆಂಟ್ ಇದೆ ನಿಧಾನಕ್ಕೆ ಸಾಯೋಣ? ಕಿಟ್ಟಿ ಹಂಗಲ್ಲಪ್ಪ, ಅದ್ ಕುಡಿಬಾರ್ದು. ಅವ್ರ ನಗ ಗೊತ್ತಾ ನಿಂಗೆ? ಯಾರ ಮಗ? ಗಾಂಧೀಜಿ ನಗ. ಯಾರಪ್ಪ ಅದು? ದಿನೇಶನ್ನ. ಮಹಾತ್ಮ ಗಾಂಧೀಜಿಗೆ ದಿನೇಶನ್ ಅಂತ ಮಗ ಇಲ್ಲ. ಇದಾನೆ. ಯಾರೋ ಹೇಳಿದ್ದು? ಟೆಕ್ಸ್ಟ್ ಬುಕ್ ನಲ್ಲಿದೆ. ಏನಂತ ಇದೆ? ಮಹಾತ್ಮ ಗಾಂಧೀಜಿ ಈಸ್, ಓಕೆ, ಮಹಾತ್ಮ ಗಾಂಧೀಜಿ ಈಸ್ ದ ಫಾದರ್ ಆಫ್
ದಿ ಫಾದರ್ ಆಫ್ ದಿ ನೇಷನ್. ಅದು ದಿ ನೇಷನ್ ಅಲ್ವೋ, ಮತ್ತೆ ಅದು ಫಾದರ್ ಆಫ್ ದಿ ನೇಷನ್. ದಿ ನೇಷನ್ ಅಪ್ಪ ತಂದೆ ಎರಡು ಒಂದೇ, ಅದಕ್ಕೇನು ಪರವಾಗಿಲ್ಲ. ಕಿಟಿ ದಿನೇಶನ್ ಅಂದ್ರೆ ಸಾರಿ ನನ್ಗೆ ದಿ ನೇಷನ್ ಅಂದ್ರೆ ಮಹಾತ್ಮ ಗಾಂಧೀಜಿ ಈ ದೇಶಕ್ಕೆಲ್ಲ ತಂದೆ ಅಂತ. ದೇಶಕ್ಕೆಲ್ಲ ತಂದೆ ತಾನೆ? ಹೌದು. ಹಾಗಾದ್ರೆ ನಂಗೂ ತಂದೆ ತಾನೆ, ನಿಂಗೂ ತಂದೆ ತಾನೆ, ದಿನೇಶನ್ಗೂ ತಂದೆ ತಾನೆ? ಲಾಜಿಕ್ಕೇ ಅರ್ಥ ಆಗಲ್ಲ ನಂಗೆ. ಓಕೆ ಕಿಟಿ, ಈಗ ಅದೆಲ್ಲ ಬೇಡ, ಕಾರ್ಯಕ್ರಮ ಮುಂದುವರಿಸಬೇಕು, ಸಮಯನೂ ಆಗ್ತಾ ಬಂತು. ಈಗ ಇವರಿಗೆಲ್ಲ ನೀನು ಧನ್ಯವಾದನ ಹೇಳ್ಬೇಕು. ನಂಗೆ ಅರ್ಜೆಂಟ್, ನನಗೂ ಅರ್ಜೆಂಟು. ಅದಲ್ಲ ಮತ್ತೆ ಕೇಳಿಲ್ಲ, ಗಟ್ಟಿ ಹೇಳೋ. ಉಚ್ಚೇನು ಹೋಗ್ಬೇಕು, ಪುಣ್ಯಾತ್ಮ ಅದ್ ಕಿರಿಸ್ತಾರೇನೋ. ನೀನೇ ತಾನೆ ಗಟ್ಟಿ ಹೇಳೋ ನೀನು. ಅಯ್ಯೋ ನನ್ಗೇನ್ ಗೊತ್ತು ನಿನ್ ಪ್ರಾಬ್ಲಮ್ಮು. ಸರಿ ಅಲ್ಲೆಲ್ಲಾದ್ರೂ ಬದಿಗೋಗು, ಅಲ್ಲಿ ನಂಗೆ ನಾಚಿಕೆ ಆಗತ್ತೆ. ಮತ್ತೆ ಉಚ್ಚೆ ಮಾಡ್ತೀಯ ರಸ್ತೆಯಲ್ಲಿ? ರಸ್ತೆಯಲ್ಲಿ ಎಲ್ಲ ಗಲೀಜ್ ಮಾಡಬಾರ್ದು. ಯಾಕೆ? ನಮ್ದು ಸ್ವಚ್ಛ ಭಾರತ ಮೋದಿ ಹೇಳಿದ್ದು. ನರೇಂದ್ರ ಮೋದಿ ಅವರು ಪ್ರಧಾನಿ ಅವರು ಹೇಳಿದ್ದಾರೆ, ನಮ್ಮ ದೇಶನ ಸ್ವಚ್ಛವಾಗಿ ಇಟ್ಕೋಬೇಕಂತೆ, ಎಲ್ಲಂದ್ರೆ ಅಲ್ಲಿ ಗಲೀಜ್ ಮಾಡಬಾರ್ದಂತೆ, ರೋಡಲ್ಲೆಲ್ಲ ಉಚ್ಚೆ ಮಾಡಬಾರ್ದು. ಏನಾಗುತ್ತೆ ಅಂದ್ರೆ ಗಲೀಜಾಗುತ್ತೆ. ಗಲೀಜಾದ್ರೆ ಏನಾಗುತ್ತೆ ಕಿಟ್ಟಿ? ಇಲ್ಲಿ ಕೊಪ್ಪಳದಲ್ಲಿ ಜಾತ್ರೆ ಸಮಯದಲ್ಲಿ ಎಲ್ಲ ಪೊಲೀಸರು ಇರ್ತಾರೆ, ರಸ್ತೆಯಲ್ಲೆಲ್ಲ ಉಚ್ಚೆ ಮಾಡಿದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ. ಹೋಗ್ಲಿ, ಏನೋ ಉಚ್ಚೆ ಕಿಟ್ಟಿ ನೀನ್ಕೊಂಡು ಹೋಗ್ತಾರೆ. ಅಪ್ಪ ನೀರು ಒಂದು ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ಇವ್ರಿಗೆ ಒಂದ್ಸತಿ ಧನ್ಯವಾದ ಹೇಳ್ಬೇಡಪ್ಪ. ನಮ್ಮ ಕಾರ್ಯಕ್ರಮನ ಮುಗಿಸೋಣ, ನಿಂಗೆ ಅಲ್ಲಿ ಕರೆಸ್ತೀನಿ. ಹೆಂಗೆ ಹೇಳೋದು? ಹೆಂಗೆ ಹೇಳ್ತೀಯಾ? ಇಂಗ್ಲಿಷ್ನಲ್ಲಿ ಹೇಳ್ತೀನಿ, ಯಾವುದೋ ಒಂದು ಭಾಷೆಯಲ್ಲಿ ಬೇಗ ಹೇಳು. ಹೆಂಗೆ? ಲೇಡೀಸ್ ಅಂಡ್ ಜೆಂಟಲ್ಮೆನ್, ಮೈ ಡಿಯರ್ ಲೇಡೀಸ್. ಯಾರೋ ಅದು? ಆ ಹುಡುಗಿ ನನ್ನೇ ನೋಡ್ತಿದ್ದಾಳೆ, ಚೆನ್ನಾಗಿದ್ದಾಳೆ. ಸಣ್ಣ ಹುಡುಗಿ ಕಣ, ನದಿ ಆಗಿದೆಯಾ? ನನ್ನ ಹೊಡಿತೆ ನೋಡು. ಸುಮ್ಮನೆ ತಮಾಷೆಗೆ ಹೇಳ್ತಿದ್ದಾನೆ. ಇಲ್ಲ ಕಣ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಾನು ಹೇಳ್ದಷ್ಟು ಹೇಳೋ. ಓ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಮೈ ಡಿಯರ್ ಲೇಡೀಸ್. ಓಕೆ, ಮೈ ಡಿಯರ್ ಲೇಡೀಸ್, ನಾಟ್ ಯುವರ್ ಡಿಯರ್, ಮೈ ಡಿಯರ್. ಸರಿಯಪ್ಪ, ಯುವರ್ ಡಿಯರ್ ಲೇಡೀಸ್ ಅಂಡ್ ಲೇಡೀಸ್, ಲೇಡೀಸ್ ಅಗೇನ್ ಲೇಡೀಸ್ ಅಂಡ್ ಲೇಡೀಸ್. ವಾಟ್ ಅಬೌಟ್ ಅದರ್ಸ್? ನಾಟ್ ಇಂಟ್ರೆಸ್ಟೆಡ್, ಯು ಗೆಟ್ ಔಟ್. ಕಿಡ್ಡಿ ಹಂಗೆಲ್ಲ ಹೇಳ್ಬಾರ್ದು, ಎಲ್ರಿಗೂ ಹೇಳ್ಬೇಕು. ಅಂಡ್ ಜೆಂಟಲ್ಮೆನ್ ಅಂಡ್ ಜೆಂಟಲ್ಮೆನ್, ಥ್ಯಾಂಕ್ ಯು ಒನ್ ಅಂಡ್ ಆಲ್. ವೆರಿ ಗುಡ್, ನಾಟ್ ಗುಡ್. ಈಗೇನಾಯ್ತು? ಚತ್ತಾಳೆ ತಟ್ಟಲು. ದಯವಿಟ್ಟು ಕ್ಷಮಿಸಿ, ತಪ್ಪಾಯ್ತು. ಕಿಟಿ, ನಾನೇನ್ ಹೇಳಿದ್ದೆ? ವೇದಿಕೆ ಮೇಲೆ ಎಲ್ಲ ಅಜ್ಜಾರು ಕೂತಿರ್ತಾರೆ, ಎದುರುಗಡೆ ಎಲ್ಲ ದೊಡ್ಡ ದೊಡ್ಡವರು ಬಂದಿರ್ತಾರೆ, ಮರ್ಯಾದೆಯಿಂದ ಮಾತಾಡ್ಬೇಕು ಅಂತ ಹೇಳಿದ್ದೆ ತಾನೆ. ಹಂಗ ಮಾತಾಡೋದು? ಸರಿಯಾಗಿ ಹೇಳು. ಬೇಡ ಬಿಡು, ಸಾಕು. ಹೇಳ್ತೀನಿ, ಮರ್ಯಾದೆಯಿಂದ ಹೇಳ್ಬೇಕು. ಹೇಳ್ತೀನಿ. ಹೇಳು. ಹೇಳು. ಹೇಳ್ತೀನಿ, ಹೇಳೋ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಚತ್ತಾಳೆ ತಟ್ರಿ. ದಯವಿಟ್ಟು ಕ್ಷಮಿಸಿ, ಗೊಂಬೆ ಮಾತಾಡುತ್ತೆ ಅನ್ನೋ ಸುಳ್ಳು. ಮತ್ಯಾರು ನಿನ್ ತಾಟದಂದ್ರೆ ಇಲ್ಲಿ ಕಿಟ್ಟಿ. ಈ ಕಲೆ ಧ್ವನಿಗಾರುಡಿ ಅಥವಾ ವೆಂಟ್ರಲಾಕಿಸಂ. ಹಾಸ್ಯಕ್ಕಾಗಿ ಸುಳ್ಳು ಹೇಳ್ತಾ ನಾನೇ ಮಾತಾಡಿದ್ದು. ಓಕೆ, ನೀನೇ ಮಾತಾಡಿದ್ದು. ದಾರಿಗೆ. ಓಕೆ, ಈ ಕಲೆ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಈ ದಿನದ ಜನಾರ್ದನ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಜ್ಜ ಅವರಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆ ಕಳಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ಧನ್ಯವಾದಗಳು. ಜೋರಾದ